ಹಾಯ್ ನಮಸ್ತೆ ಎಲ್ರಿಗೂ. ಇವತ್ತು ತಿಂಡಿಯನ್ನು ಮುಗಿಸ್ಕೊಂಡು ಹೊಲದ ಹತ್ರ ಹೋಗಬೇಕು ಅಂತ ಹೇಳಿ ನಾನು ಹೊರಡ್ತಾ ಇದ್ದೀನಿ. ನಮ್ಮಪ್ಪ ಅವರು ಕೂಡ ಹೊಲದ ಹತ್ರನೇ ಕೆಲಸ ಮಾಡ್ತಾಯಿದ್ರು, ಹಾಗಾಗಿ ಹೋಗೋಣ ಅಂತ ಹೇಳಿ ನಾನು ಹೊಲದ ಹತ್ರ ಬಂದೆ. ಅಲ್ಲಿ ನಮ್ಮಪ್ಪ ಈ ರೀತಿ ಚೆಂಡು ಹೂಗೆ ಎಣ್ಣೆಯನ್ನು ಹೊಡಿತಾ ಇದ್ದಾರೆ ನೋಡಿ. ಚೆಂಡು ಹೂ ಹಾಕಿ 1.5 ತಿಂಗಳಾಗಿದೆ ನೋಡಿ. ಎಣ್ಣೆಯನ್ನು ಹೊಡಿತಾ ಇದ್ದಾರೆ, ಯಾವುದೇ ಕೀಟಗಳು ಅದ್ರ ಮೇಲೆ ಕುತ್ಕೋಬಾರ್ದು ಮತ್ತು ಹೂವು ಹಾಳಾಗಬಾರ್ದು ಅಂಥೇಳಿ ಈ ರೀತಿ ಎಣ್ಣೆಯನ್ನು ಹೊಡಿತಾ ಇದ್ದಾರೆ. ನಾವು ಹಾಕಿ ಆಗಲೇ 1.5 ತಿಂಗಳಾಗಿದೆ, ಮೊಗ್ಗುಗಳಾಗ್ತಾ ಇದ್ದಾವೆ ನೋಡಿ. ಅದಕ್ಕಾಗಿ ಹೂವುಗಳು ಚೆನ್ನಾಗಿ ಬರಬೇಕು ಅಂತೇಳಿ ಎಣ್ಣೆಯನ್ನು ಹೊಡೆಯೋದು. ಈ ರೀತಿ ಎಣ್ಣೆಯನ್ನು ಹೊಡಿತಾ ಇದ್ದಾರೆ. ಚೆಂಡು ಹೂವು ಇದು ನಾವು ಹಾಕಿರೋ ತಳಿ ಬಂದು ಕಲ್ಕತ್ತಾ ಸಿರಿ ಅಂತ. ಕಲ್ಕತ್ತಾ ಸಿರಿಯನ್ನು ಹಾಕಿದ್ದೀವಿ. ಹಾಗಾಗಿ ನೋಡಿ ಈ ರೀತಿ ನಾವು ಅಗಲವಾಗಿ ಮಡಿಯನ್ನು ಕಟ್ಟಿದ್ದೀವಿ. ಮಡಿ ಅಂತ ಅಂದರೆ ಹೇಳಿದ್ರೆ ಅದಕ್ಕೆ ಸ್ಪೇಸು ನೋಡಿ, ಈ ರೀತಿ ಸ್ಪೇಸ್ ಇರಬೇಕು. ಗಿಡ ದೊಡ್ಡದಾಗ್ತಾ ಆಗ್ತಾ ತುಂಬಾ ಹೂವು ಬಿಡೋ ಕಾರಣದಿಂದ ನಾವು ಕೀಳೋಕ್ಕೆ ಜಾಗ ಬೇಕು. ಹಾಗಾಗಿ ನೋಡಿ ಈ ರೀತಿ ದೊಡ್ಡದಾಗಿ ನಮ್ಮಪ್ಪ ಅದನ್ನು ಮಾಡಿದ್ದಾರೆ, ಅಗಲವಾಗಿ ಮುರಿಯನ್ನು ಮಾಡಿದ್ದಾರೆ. ನಂತರ ನಮ್ಮಪ್ಪ ಎಣ್ಣೆ ಎಲ್ಲ ಹೊಡಿತಾ ಇದ್ರು. ನೋಡ್ಕೊಂಡಾಗೆ ಗಿಡಗಳನ್ನೆಲ್ಲ ನಾನು ನೋಡ್ಕೊಂಬರೋಣ ಅಂಥೇಳಿ ಓಡಾಡ್ತಾ ಇದ್ದೆ. ಇನ್ನು ಚೆಂಡು ಹೂವಿನ ಗಿಡವನ್ನು ಬೆಳೆಸೋ ವಿಧಾನವನ್ನು ನೋಡೋದಾದರೆ, ಮೊದಲಿಗೆ ನಮ್ಮಪ್ಪ ಗೊಬ್ಬರವನ್ನು ಹಾಕಿ ನಂತರ ನೀರನ್ನು ಕಟ್ತಾರೆ. ನೀರನ್ನು ಕಟ್ಟಿ ನಂತರ ನರ್ಸರಿಯಿಂದ ಸಸಿಗಳನ್ನು ತಂದು ಹಾಕಿರೋದು. ಆ ನೀರಿನ ಮೇಲೆ ಹಾಕೋದಾದರೆ ಈಸಿ ಆಗುತ್ತೆ, ಒಣ ಭೂಮಿಲಿ ಯಾರೂ ಕೂಡ ಹಾಕಲ್ಲ. ಹಾಗಾಗಿ ನೀರನ್ನು ಬಿಟ್ಟು ನಂತರ ಸಸಿಯನ್ನು ಹಾಕ್ತಾರೆ. ಹಾಕಿರೋರಿಗೆ ಇದು ತುಂಬ ಚೆನ್ನಾಗಿ ಗೊತ್ತಿರುತ್ತೆ ನೋಡಿ. ಗಿಡವನ್ನು ನೆಟ್ಟ ನಂತರ ಅದು ಸರಿಯಾಗಿ ಹೂವು ಬರೋದಕ್ಕೆ 1.5 ತಿಂಗಳಾಗುತ್ತೆ. ನಾವು ಗಿಡವನ್ನು ಹಾಕಿದ ನಂತರ 1 ವಾರಕ್ಕೊಮ್ಮೆ ಎಣ್ಣೆಯನ್ನು ಹೊಡಿಬೇಕು. ನಮ್ಮಪ್ಪ ವಾರಕ್ಕೊಂದು ಸಲ ಎಣ್ಣೆಯನ್ನು ಹೊಡಿತಾ ಇರ್ತಾರೆ. ನಂತರ 5 ದಿನಗಳಿಗೊಮ್ಮೆ ನೀರನ್ನು ಕಟ್ತಾ ಇರ್ತಾರೆ. ನೀರು ತಂಪಾಗಿ ಇದ್ದಷ್ಟು ಗಿಡ ಚೆನ್ನಾಗಿ ಬೇಗನೆ ಬರ್ತವೆ. ಮತ್ತು ಅದಕ್ಕೆ ಗೊಬ್ಬರವನ್ನು ಕೂಡ ಹಾಕ್ತಾ ಇರ್ತಾರೆ. 15 ದಿನಕ್ಕೆ ಒಂದು ಸಲ ಗೊಬ್ಬರವನ್ನು ಹಾಕ್ತಾ ಇರ್ತಾರೆ ನೋಡಿ. ಅಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ, ಬಿಳಿ ಕಲರ್ ಇದೆಯಲ್ಲ, ಅದು ಮುರಿ ಮಾಡಿರೋದ್ರೊಳಗಡೆ ಬಿಳಿ ಕಲರ್ ಇತ್ತಲ್ಲ, ಅದನ್ನು ಗೊಬ್ಬರ ಅಂತ ಹಾಕಿರ್ತಾರೆ. ಈ ಗಿಡ 3 ತಿಂಗಳ ತನಕ ಇರ್ತದೆ. ಚೆನ್ನಾಗಿ ಹೂವುಗಳು ಕೀಳ್ತಾ ಚೆನ್ನಾಗಿ ಇರೋ ಮೊಗ್ಗುಗಳೆಲ್ಲ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಬರ್ತವೆ. ಇಲ್ಲಿ ವಿಡಿಯೋದಲ್ಲಿ ನೀವು ನೋಡ್ತಾ ಇರ್ಬೋದು, ಬ್ಯಾಚ್ ವೈಸ್ ಮಾಡಿ ಹಾಕಿರ್ತಾರೆ ನಮ್ಮಪ್ಪ. ಈ ರೀತಿ ತುಂಬ ಚೆನ್ನಾಗಿ ಗಿಡಗಳು ನೋಡಿ. ಈಗ ಹೂವು ತುಂಬ ಚೆನ್ನಾಗಿ ಬಂದಿದ್ದಾವೆ, ಇದನ್ನು ಕೀಳ್ಬೋದು ನಾವು. ಈ ರೀತಿ ಹೂವು ಬಂದಾಗ ಅದನ್ನು ಒಂದು ಲೆವೆಲ್ ಸೈಜ್ ನೋಡಿಕೊಂಡು ಕೀಳ್ತಾರೆ. ತುಂಬ ದಪ್ಪನೂ ಇರೋದೊಂದು ಕಡೆ, ಸಣ್ಣ ಇರೋದೊಂದು ಕಡೆ ಮಾರ್ಕೆಟಲ್ಲಿ ಹೋಗುತ್ತೆ. ಹಾಗಾಗಿ ನಾವು ಒಂದು ಸೈಜ್ನ ನೋಡಿಕೊಂಡು ಇದನ್ನು ಕೀಳ್ಸೋದು ನೋಡಿ. ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ, ಈಗ ಆಲ್ರೆಡಿ ಇದು ಬಂದಿದೆ. ಈ ರೀತಿ ಬ್ಯಾಚನ್ನು ಮಾಡಿ ಹಾಕ್ಕೊಂಡ್ರೆ ಈ ಹಬ್ಬದ ದಿನಗಳಲ್ಲಿ ನಾವು ತುಂಬ ಈಸಿಯಾಗಿ ಮಾರ್ಕೆಟಲ್ಲಿ ಮಾರ್ಕೋಬೋದು. ಹಾಗಾಗಿ ಈ ರೀತಿ ಬ್ಯಾಚನ್ನು ಮಾಡಿ ಹಾಕಿದ್ದಾರೆ. ಈ ಹೂಗಳು ನೋಡಿ ಗೋಳಾಕಾರದಲ್ಲಿ ಅಂದರೆ ಗುಂಡಾಗಿ ಇರ್ತವೆ. ಇದನ್ನು ಕಲ್ಕತ್ತಾ ಸಿರಿ ಅಂತ ಕರೆಯೋದು. ದಳಗಳು ನೋಡಿ ಈ ರೀತಿ ಅಗಲವಾಗಿ ಬಿಡ್ತವೆ. ಹೂಗಳು ದಪ್ಪವಾದ ನಂತರ ತುಂಬ ದೊಡ್ಡದಾಗಿ ಕಾಣಿಸ್ತವೆ. ಇದು ಕಲ್ಕತ್ತಾ ಸಿರಿ. ನಮ್ಮಪ್ಪ ರೆಡ್ ಕಲರ್ ಕೂಡ ಅಂದರೆ ಕೇಸರಿ ಕಲರ್ ಹಾಕ್ತಾರೆ ಕೆಲವೊಂದು ಬಾರಿ. ನಂತರ ಕೆಲವೊಮ್ಮೆ ಈ ರೀತಿ ಕಲರನ್ನು ಕೂಡ ಹಾಕ್ತಾರೆ. ಅದನ್ನು ಕೂಡ ಬ್ಯಾಚ್ ವೈಸ್ ಮಾಡಿ ಎರಡನ್ನು ಕೂಡ ಬೆಳಿತೀವಿ. ನಂತರ ಅದೆಲ್ಲ ಎಣ್ಣೆ ಹೊಡೆದ ನಂತರ ಹಸುಗೆ ಹುಲ್ಲು ಹಾಕೋಕೆ ಅಂತ ನಮ್ಮಮ್ಮ ಬಂದರು. ಹಸುಗೆ ಹುಲ್ಲು ಅಲ್ಲಿಗೆ ಹೋಗಿ ಹಸುವನ್ನು ನೋಡಿಕೊಂಡು ಹಾಗೆ ಮುಂದೆ ಬಂದೆ. ನಮ್ಮಪ್ಪ ನೀರು ಕಟ್ಟೋದಕ್ಕೆ ಅಂತ ಹೇಳಿ ಪೈಪನ್ನು ರೆಡಿ ಮಾಡ್ಕೋತಾ ಇದ್ರು. ಮತ್ತು ಚೆಂಡು ಹೂವು ಹಾಗೆ ಜೋಳಕ್ಕೆ ನೀರು ಕಟ್ಟಬೇಕಂತ ಹೇಳಿ ಪೈಪನ್ನು ರೆಡಿ ಮಾಡಿಕೊಂಡು ನೀರನ್ನು ಬಿಟ್ಕೊಂಡು ಬಂದರು. ಹೊಲದ ಹತ್ರ ಹೋದ್ರಿಂದ ನನಗೆ ಈ ರೀತಿ ನೀರು ಹರಿಯೋ ನೀರಲ್ಲಿ ತುಂಬ ಚೆನ್ನಾಗಿ ಆಟ ಆಡೋದಂದರೆ ಇಷ್ಟ. ಎಷ್ಟೇ ದೊಡ್ಡವರಾದರೂ ಕೂಡ ನಾವು ನೀರಲ್ಲಿ ಆಟ ಆಡೋದಂದರೆ ಹೊಲದ ಹತ್ರ ಹೋದಾಗ ಅದರಲ್ಲಿ ಓಡಾಡ್ಕೊಂಡು ಬರ್ತೀವಿ. ಹಾಗಾಗಿ ನಾನು ಅಲ್ಲೇ ಸ್ವಲ್ಪ ಹೊತ್ತು ಇದ್ದು ಆಟ ಆಡಿಕೊಂಡು ನಂತರ ನಮ್ಮಪ್ಪ ನೀರು ಕಟ್ಟೋದನ್ನೆಲ್ಲ ನೋಡ್ಕೊಂಡು ಬಂದೆ. ಇದು ಜೋಳ ಹಾಕಿದ್ವಿ ಹಸುಗೆ ಅಂತ ಹೇಳಿ. ಇದನ್ನು ಕೂಡ ಬ್ಯಾಚ್ ವೈಸ್ ಮಾಡಿ ಹಾಕಿರೋದು. ಒಂದು 10 kg ಹಾಕೋತಾರೆ. ಒಂದೊಂದು ತುಂಡಗಳಿಗೆ ಈ ರೀತಿ ಬ್ಯಾಚ್ ಮಾಡ್ಕೊಂಡು ಹಾಕೋತಾರೆ. ಡಕ್ಕನ್ ಜೋಳ ಇದು ನಾವು ತೆನೆ ಕೂಡ ತಗೋಬೋದು. ಅಂದರೆ ತೆನೆ ಅಂದರೆ ತಿನ್ನೋ ಜೋಳ ಇದು. ಡಕ್ಕನ್ ಜೋಳ ಇದು 1.5 ತಿಂಗಳಾಗುತ್ತೆ ಇದು ಸರಿಯಾಗಿ ಬೆಳೆಯೋದಕ್ಕೆ. 2 ತಿಂಗಳಾದ ನಂತರ ತೆನೆ ಬರುತ್ತೆ, ಅದರಿಂದ ಜೋಳ ಬೆಳೀತವೆ. ಅದು ಜೋಳನಾದರೂ ಮಾರ್ಕೋಬೋದು ಅಥವಾ ತಿನ್ನೋದಕ್ಕಾದರೂ ಬಳಸ್ಕೋಬೋದು, ಇಲ್ಲ ಹಸುಗಾದರೂ ಹಾಕ್ಬೋದು. ಇದು ಆಲ್ರೆಡಿ ನೋಡಿ 1.5 ತಿಂಗಳಾಗಿದೆ. ಆಲ್ರೆಡಿ ಹೂವುಗಳು ಬಂದಿದ್ದಾವೆ. ನಾವು ಮುಂದೆ ಬಿಟ್ಟರೆ ಅದು ಜೋಳಗಳಾಗಿ ಬದಲಾಗ್ತವೆ. ನಂತರ ಹಾಗೆ ಮುಂದೆ ಬಂದೆ ಕೋಸ್ಗೆ ಕಟ್ಟೋದಕ್ಕೆ ಅಂತ ಹೇಳಿ ಅದಕ್ಕೂ ಕೂಡ ನೀರನ್ನು ಕಟ್ತಾಯಿದ್ರು. ಮುಂದೆ ಬಂದೆ. ಕೋಸ್ಗೂ ಕೂಡ ಇದೇ ರೀತಿ ವಾರಕ್ಕೊಮ್ಮೆ ಎಣ್ಣೆ ಮತ್ತು 5ರಿಂದ 6 ದಿನಕ್ಕೊಮ್ಮೆ ನೀರನ್ನು ಕಟ್ತಾರೆ. ಕೋಸು ಒಂದು ಬಾರಿ ಮಾತ್ರ ಬರುತ್ತೆ. ಇದು ಸರಿಯಾಗಿ ಅದಕ್ಕೆ ಬಂದ ನಂತರ ಒಂದು ಬಾರಿ ಮಾತ್ರ ಮಾರ್ತಾರೆ, ಮತ್ತು ಇದು ಬೆಳೆಯೋದಿಲ್ಲ. ಇದು ಒಂದೇ ಬೆಳೆ ಬರೋದು.
ಹಾಗೆ ಮುಂದಕ್ಕೆ ನೋಡ್ಕೊಂಡು ಬಂದೆ, ನೀರು ಹರಿಯೋದನ್ನೆಲ್ಲ ನೋಡ್ಕೊಂಡು ಬಂದೆ. ಈಗ ಕೋಸುಗಳು ನೋಡೋದಕ್ಕೆ ಸ್ವಲ್ಪ ಗುಲಾಬಿ ಆಕಾರದಲ್ಲಿರ್ತವೆ, ದಪ್ಪವಾದ ನಂತರ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಹೊಲದ ಹತ್ರ ಹೋದರೆ ನೋಡೋದಕ್ಕಂತೂ ತುಂಬಾ ಖುಷಿಯಾಗುತ್ತೆ. ಈ ರೀತಿ ಬೆಳೆಗಳನ್ನು ಹೊಲದ ಹತ್ರ ಹೋದಾಗ ನೋಡ್ಕೊಳ್ಳೋದು, ಅದ್ರ ಜೊತೆ ಆಟ ಆಡ್ಕೊಂಡು ಬರೋದು ತುಂಬಾ ಇಷ್ಟ ಆಗುತ್ತೆ ನನಗಂತೂ. ಹೊಲದ ಹತ್ರ ಹೋದರೆ ಅಲ್ಲಿ ಪ್ರಕೃತಿಯ ಸೌಂದರ್ಯ ಅನ್ನೋದು ನೋಡಿ ಎಷ್ಟು ಚೆನ್ನಾಗಿರುತ್ತೆ. ಫ್ರೆಶ್ಶು ಗಾಳಿ ಬರ್ತಾ ಇರುತ್ತೆ, ಆ ತಂಪನೆ ವಾತಾವರಣ. ಅಲ್ಲಿ ಹೊಲದ ಹತ್ರ ಹೋದರೆ ನೋಡಿ ಈ ರೀತಿ ತುಂಬಾ ಚೆನ್ನಾಗಿರುತ್ತೆ. ಎಲ್ಲಿ ನೋಡಿದ್ರೂ ಹಸಿರಾಗಿರುತ್ತೆ, ಅದನ್ನು ನೋಡೋದೇ ಒಂದು ಚಂದ. ಹಾಗೆ ಮುಂದೆ ನಡ್ಕೊಂಡು ಬರ್ತಾ ನಾನು ರಾಗಿ ತೆನೆ ನೋಡಿ, ಇದು ಫುಲ್ಲು ಹೊಲದ ಹತ್ರ ಹೋದರೆ ಫುಲ್ಲು ನಾವು ನೋಡೋ ಅಷ್ಟು ದೂರ ಕೂಡ ರಾಗಿ ತೆನೆನೇ ಕಾಣಿಸುತ್ತೆ. ಎಲ್ಲ ಕೂಡ ಒಂದೇ ಸಮನಾಗಿವೆ ನೋಡಿ, ಒಂದೇ ಸಮನಾಗಿ ಕಾಣಿಸ್ತಾ ಇವೆ ಎಲ್ಲ ನಿಮಗೆ. ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ತುಂಬಾ ಇಷ್ಟ ಆಗುತ್ತೆ. ಇದಕ್ಕೆ ಹೊಲದ ಹತ್ರ ಹೋಗಬೇಕು ಅಂತ ನಂಗೆ ತುಂಬಾ ಇಷ್ಟ ಇದನ್ನೆಲ್ಲ ನೋಡೋದಕ್ಕೆ. ನೋಡಿ, ಇದು ಆಲ್ರೆಡಿ ರಾಗಿ ತೆನೆ ಬಂದಿದೆ, ಇದು ಅದಕ್ಕೆ ಬಂದಿದೆ. ಇನ್ನೂ ಇದನ್ನು ಈಗಲೇ ಕೊಯ್ಯೋದಿಲ್ಲ, ಆದರೆ ಇನ್ನೂ ಸ್ವಲ್ಪ ಕೆಲವೊಂದು ತೆನೆ ಸಣ್ಣವಿರ್ತವೆ. ಈಗ ನೋಡಿ ಇಲ್ಲಿ ಕೆಲವೊಂದು ಸಣ್ಣ, ಕೆಲವೊಂದು ದಪ್ಪ ಇರ್ತವೆ ತೆನೆಗಳು, ಅವೆಲ್ಲ ಕೂಡ ಒಂದು ಹದಕ್ಕೆ ಬರ್ತವೆ. ಇನ್ನೂ ಎಲ್ಲವೂ ಕೂಡ ಬೆಳೆದು ಒಂದು ಹದಕ್ಕೆ ಬಂದ ನಂತರ ಹಣ್ಣಾಗ್ತದೆ, ಗಿಡ ಎಲ್ಲ ಹಣ್ಣಾಗಿ ಮತ್ತು ತೆನೆಗಳೆಲ್ಲ ಒಣಗೋದಕ್ಕೆ ಶುರುವಾಗ್ತವೆ. ಆಗ ಅದಕ್ಕೆ ಬಂದಿರ್ತವೆ ಅಂತೇಳಿ ಕೊಯ್ಸ್ತಾರೆ. ಈ ಹೊಲದ ಹತ್ರ ಹೋದರೆ ಜಾಸ್ತಿ ನಮ್ಮ ಸೈಡು ಹಾಕೋದೇ ರಾಗಿ ಜಾಸ್ತಿ, ಎಲ್ಲರೂ ಕೂಡ ಬೆಳೀತಾರೆ. ಎಲ್ಲರ ಹೊಲದಲ್ಲೂ ಕೂಡ ರಾಗಿ ಇರ್ತದೆ. ನಂತರ ರಾಗಿ ಬೆಳೆ ಅವಧಿ ಮುಗಿದ ನಂತರ ಬೇರೆ ಎಲ್ಲ ಬೆಳೆಗಳನ್ನು ಬೆಳ್ಕೊತೀವಿ. ಆದರೆ ಈಗ ಕೆಲವೊಬ್ಬರು ಈ ರೀತಿ ಸೀಸನ್ನಲ್ಲಿ ರಾಗಿ ತೆನೆ ಅದ್ರ ಜೊತೆಗೆ ಬೆಳೆಗಳು ಎರಡನ್ನೂ ಕೂಡ ಬೆಳ್ಕೊತಾರೆ. ಹಾಗೆ ನೋಡ್ಕೊಂಡು ಮುಂದೆ ಬಂದೆ ನೋಡಿ, ಕೊಕ್ಕರೆಗಳು ಹಾರ್ತಾ ಇದ್ದಾವೆ. ಹೊಲದ ಹತ್ರ ಹೋದರೆ ಪಕ್ಷಿಗಳಂತೂ ನೋಡೋದೇ ಚೆಂದ. ಎಲ್ಲ ರೀತಿ ಪಕ್ಷಿಗಳು ಕೂಡ ಬರ್ತವೆ. ನೀರು ಕಟ್ಟಿರೋ ಕಾರಣದಿಂದ ಕೊಕ್ಕರೆಗಳು ಎರೆಹುಳು ತಿನ್ನೋದಕ್ಕೆ ಅಂತ ಬಂದಿದ್ದು ನೋಡಿ, ಅದನ್ನು ನೋಡ್ಕೊಂಡು ಬಂದೆ. ಇವತ್ತು ನಾನು ವಿಡಿಯೋ ಮಾಡೋಕ್ಕೆ ಕಾರಣ, ನಾನು ಯಾವುದೇ ರೀತಿ ವಿಡಿಯೋ ಮಾಡೋದಕ್ಕೆ ಅಂತ ಮಾತ್ರ ಮಾಡಿಲ್ಲ. ನಾನು ಪಕ್ಕಾ ರೈತನ ಮಗಳು, ಹೆಮ್ಮೆಯಿಂದ ಹೇಳ್ಕೊತೀನಿ. ರೈತನ ಮಗಳಾದ್ರಿಂದ ನನಗೆ ಈ ಮಾಹಿತಿಗಳೆಲ್ಲ ಗೊತ್ತು. ಹಾಗೆ ನಾವು ಹೊಲದ ಹತ್ರ ಮಾಡೋ ಕೆಲಸವನ್ನು ನಾನು ನಿಮಗೆ ತೋರಿಸಿದ್ದೇನೆ. ಈ ಮಾಹಿತಿಗಳು ಕೂಡ ನಿಮಗೂ ಹೆಲ್ಪ್ ಆಗ್ಬೋದು, ಮತ್ತು ಈ ದೃಶ್ಯಗಳನ್ನೆಲ್ಲ ನೋಡಿದ ನಂತರ ನಿಮಗೂ ಕೂಡ ಖುಷಿ ಆಗ್ಬೋದು. ಈ ಪ್ರಕೃತಿಯ ಸೌಂದರ್ಯವನ್ನು ನೋಡೋದ್ರಿಂದ ಮನಸ್ಸಿಗೆ ತುಂಬಾ ಶಾಂತಿ ಸಿಗುತ್ತೆ, ನೆಮ್ಮದಿ ಸಿಗುತ್ತೆ. ನೋಡಿದಾಗ ಏನೋ ಒಂದು ಖುಷಿಯ ಮನೋಭಾವ ಬರುತ್ತಲ್ಲ, ಅದು ಯಾರು ಕೊಟ್ಟರೂ ಸಿಗೋದಿಲ್ಲ. ಹಾಗಾಗಿ ಈ ರೀತಿ ಒಂದು ದೃಶ್ಯವನ್ನು ನಾನು ನೋಡಿ ಇಷ್ಟಪಟ್ಟದ್ದನ್ನು ನಿಮ್ಮೊಡನೆ ಶೇರ್ ಮಾಡ್ಕೋಬೇಕಂತ ಹೇಳಿ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇರೋದು. ಈ ಮಾಹಿತಿ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಅನ್ಕೋತೀನಿ. ನೀವು ಕೂಡ ಬೆಳ್ಕೋಬೋದು. 1.5 ತಿಂಗಳಲ್ಲಿ ಈ ಚೆಂಡು ಹೂವು ಅನ್ನೋದು ಬಂದುಬಿಡುತ್ತೆ. ಹಬ್ಬದ ಸೀಸನ್ಗಳಲ್ಲಿ ಭಾರಿ ಬೇಡಿಕೆ ಇರುತ್ತೆ. ಚೆಂಡುವಿನ ಹಾರಗಳನ್ನು ತಗೊಳ್ಳೋದ್ರಿಂದ ಚೆಂಡು ಹೂಗಳಿಗೆ ಭಾರಿ ಬೇಡಿಕೆ ಇರುತ್ತೆ. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ನಮ್ಮ ಚಾನಲನ್ನು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.